ಎಫೆಕ್ಟ್ ಗ್ಯಾಸ್ ಸಿಲಿಂಡರ್ ಮಧ್ಯದಲ್ಲಿ ಈಗ ಮತ್ತೊಂದು ಬರೆ. ಹೌದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ನಯಾರಾ ಬಂಕ್ ಮಾಡಿದೆ. ಬೆಂಗಳೂರಿನ ಬಸವೇಶ್ವರ ನಗರದ ನಯಾರಾ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಸಿದೆ. ಲೀಟರ್ ಪೆಟ್ರೋಲ್ 5 ರೂಪಾಯಿ ದರ ಏರಿಕೆ ಮಾಡಿದ ನಯಾರಾ ಬಂಕ್. ಇನ್ನು ಲೀಟರ್ ಡೀಸೆಲ್ಗೆ 3 ರೂಪಾಯಿ ದರ ಹೆಚ್ಚಳ ಮಾಡಿದೆ ಬಂಕ್. ನಿನ್ನೆ 1 ಲೀಟರ್ ಪೆಟ್ರೋಲ್ಗೆ 103 ರೂಪಾಯಿ 16 ಪೈಸೆ ಇತ್ತು. ಇವತ್ತು 108 ರೂಪಾಯಿ 16 ಪೈಸೆ ಏರಿಕೆ ಆಗಿದೆ. ನಯಾರಾ ನಂತರ ಬೇರೆ ಬಂಕ್ಗಳಲ್ಲೂ ಬೆಲೆ ಏರಿಕೆ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಅಭಾವದ ಮಧ್ಯೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ದಿಢೀರ್ ಏರಿಕೆ ಮಾಡಿರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ನೈರಾ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಮತ್ತು ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ಇಲ್ಲಿ ಗ್ರಾಹಕರಿದ್ದಾರೆ, ಬರೀ ಅವ್ರು ಕೇಳೋಣ. ಸರ್, ಈಗ ಏಕಾಏಕಿ ಒಂದು ಕಡೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಬೆಲೆನ ಹೆಚ್ಚಳ ಮಾಡ್ತಾ ಇರುವಂಥದ್ದು, ತಮಗೆ ಎಷ್ಟು ಹೊರೆ ಆಗುತ್ತೆ ಈಗ? ಸರ್, ಖಂಡಿತ ಸ್ವಲ್ಪ ಹೊರೆ ಆಗುತ್ತೆ. ಈಗ ನಾನು ಕೇಳ್ಪಟ್ಟಂಗೆ ಎಲ್ಲ ಕಂಟ್ರಿಲೂ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿ. ಡೆಫಿನೆಟ್ಲಿ ಎಲ್ಲರಿಗೂ ಸ್ವಲ್ಪ ಹೊರೆ ಆಗುತ್ತೆ ಸರ್. ಇದು ಸ್ವಲ್ಪ ಅದು ಕಷ್ಟಕರ ಪರಿಸ್ಥಿತಿ ಎಲ್ಲರಿಗೂ. ಸೊ ನೋಡಬೇಕು ಸರ್ ಮುಂದಿನ ದಿನಗಳು ಏನಾಗುತ್ತೆ ಅಂತ. ಬಟ್ ನಾವು ಎಲ್ಲ ರೀತಿಯಲ್ಲಿ ಸ್ವಲ್ಪ ತಯಾರಾಗಿರ್ಬೇಕು. ಸರ್, ಈಗ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಕಡಿಮೆ ಇದೆ. ಈಗ HP ಆಗಿರ್ಬೋದು, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಇವತ್ತು 102 ರೂಪಾಯಿ ಇದೆ ಪೆಟ್ರೋಲು. ಇದು ಬಂದು 90 ಚಿಲ್ಲರೆ ಇದೆ ಯಾವುದು ಡೀಸೆಲ್. ಸೊ ಇವರು ಏಕಾಏಕಿ ಇಷ್ಟೊಂದು ಬೆಲೆ ಹೆಚ್ಚಳ ಮಾಡ್ತಾ ಇರುವಂಥದ್ದು? ಅದೇ ಸರ್, ಅದು ಅವರವರ ಡಿಸ್ಟ್ರಿಬ್ಯೂಟರ್ ಇದ್ರ ಮೇಲೆ ಹೋಗ್ತದೆ. ಬಟ್ ಅದೇ ಮುಂಚೆಯಿಂದನೂ ಕೆಲವು ಈಗ ಬೇರೆ ಇದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನಯಾರಾ ಸ್ವಲ್ಪ ಪ್ರೀಮಿಯಂ ಇದು ಬ್ರ್ಯಾಂಡ್ ಇದ್ರಲ್ಲಿ ಬರೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ನಿನ್ನೆ ಎಷ್ಟಕ್ಕೆ ಹಾಕ್ತಿದ್ರಿ ಸರ್ ಪೆಟ್ರೋಲ್? ಸರ್, ಲಾಸ್ಟ್ ಟೈಮ್ ಹಾಕ್ಸಿದಾಗ 91 ಚಿಲ್ಲರೆ. ಆಲ್ಮೋಸ್ಟ್ 94. 3 ರೂಪಾಯಿ ಜಾಸ್ತಿ. 3 ರೂಪಾಯಿ ಡೀಸೆಲ್ ನಮ್ಮದು. ಪೆಟ್ರೋಲ್ ಅದೊಂದು 5 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇವಾಗ ಪೋಸ್ಟರ್ ಹಾಕಿದ್ದಾರೆ, ಇವತ್ತಿಂದ ಏನೋ ಅಫೆಕ್ಟ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಇವತ್ತು ಬೆಳಗ್ಗೆ ಏಕಾಏಕಿ ಈಗ 5 ರೂಪಾಯಿ ಮತ್ತು 3 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಈ ಒಂದು ಬೆಲೆ ಏರಿಕೆ ಎಫೆಕ್ಟ್ ಗ್ರಾಹಕರಿಗೆ ತಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಾಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬೆಂಗಳೂರಿನಲ್ಲಿ ನೈರಾ ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ ಪೆಟ್ರೋಲ್ಗೆ 5 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ನಾವಿವಾಗ ಬಸವೇಶ್ವರ ನಗರ ನೈರಾ ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀವಿ. ಇಲ್ಲಿ ಗ್ರಾಹಕರು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಪೆಟ್ರೋಲ್ ಪ್ರತಿ ಲೀಟರ್ಗೆ 108 ರೂಪಾಯಿ 16 ಪೈಸೆ ಇರುವಂಥದ್ದು. ಹೀಗಾಗಿ 5 ರೂಪಾಯಿನಷ್ಟು ಅಂದರೆ ನಿನ್ನೆ ಹಾಕ್ಸ್ಕೊಂಡ ನಿನ್ನೆಗೂ ಇವತ್ತಿಗೂ 5 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಹೀಗಾಗಿ ಗ್ರಾಹಕರು ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾಕಷ್ಟು ಅಂದರೆ ಒಂದು ರೀತಿ ಗ್ಯಾಸ್ ಸಮಸ್ಯೆ ಆಗ್ತಾ ಇರೋದು, ಇದ್ರ ಮಧ್ಯೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು, ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಬೈಕ್ ಸವಾರರು ಇದ್ದಾರೆ, ಬನ್ನಿ ಕೇಳೋಣ. ಸರ್, ಈಗ ನಿನ್ನೆ ಪೆಟ್ರೋಲ್ಗೂ ಇವತ್ತಿಗೂ 5 ರೂಪಾಯಿ ಹೆಚ್ಚಳ ಆಗಿದೆ, ಹೇಗೆ ಅನಿಸ್ತಾ ಇದೆ ಸರ್? ಏನು ಮಾಡೋದು ಸರ್, ಹಿಂಗಾದ್ರೆ ಕೂಲಿ ಮಾಡ್ಕೊಂಡು ತಿನ್ನೋರು ಹಿಂಗೆ ಜಾಸ್ತಿ ಮಾಡ್ಕೊಂಡವ್ರು ಏನು ಮಾಡೋಕ್ಕಾಗುತ್ತೆ? ಓಕೆ, ಒಂದು ಕಡೆ ಗ್ಯಾಸ್ ಸಮಸ್ಯೆ, ಈಗ ಈ ಕಡೆ ಅಂತ ಗ್ಯಾಸೇ ಸಿಗ್ತಾಯಿಲ್ಲ. ಓಕೆ, ಈಗ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ, ಕಷ್ಟ ಇದೆ ಸರ್. 5 ರೂಪಾಯಿ ಹೆಚ್ಚಳ ಆಗಿದೆ ಸರ್ ನಿನ್ನೆಗೂ ಇವತ್ತಿಗೂ ಪೆಟ್ರೋಲ್ ಲೀಟರ್ ಮೇಲೆ. ಏನು ಸರ್ ಮಾಡೋದು, ಎಲ್ಲದೂ ಆಗಿದೆ ಅಲ್ವಾ. ಈಗ ಇದಾಯಿತು, ಪೆಟ್ರೋಲ್ದು ಆಗಿದೆ, ಈಗ ಗ್ಯಾಸ್ ಆಗಿದೆ, ಎಲ್ಲ ಆಗ್ತಲೇ ಇದೆ. ಏನು ಮಾಡೋಕ್ಕಾಗಲ್ಲ ಎಲ್ಲ, ಯಾಕೆಂದರೆ ನಮ್ಮ ಇದೇ ಹಂಗೆ ಆಗ್ಬಿಟ್ಟಿದೆ ಈಗ. ದಿಢೀರ್ ಹೆಚ್ಚಳ ಆಗಿದೆ ಸರ್, ನಿನ್ನೆಗೂ ಇವತ್ತಿಗೂ 5 ರೂಪಾಯಿ ಹೆಚ್ಚಳ ಆಗಿದೆ. ಏನು ಮಾಡೋದು ಸರ್, ಅಲ್ಲಿಂದ ಬರೋದೆಲ್ಲ ತೊಂದರೆ ಆಗುತ್ತಲ್ಲ, ಮಾಡೇ ಇರ್ತಾರೆ. ನಾವು ಏನೋ ಇರೋದಾಗ ಅಡ್ಜಸ್ಟ್ ಮಾಡಬೇಕಷ್ಟೇ. ಗ್ರಾಹಕರು ಕೂಡ ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಈಗ ಒಂದು ಕಡೆ ಗ್ಯಾಸ್ ಸಮಸ್ಯೆ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ ಮೇಲೆ ಇಷ್ಟೊಂದು ಬೆಲೆ ಹೆಚ್ಚಳ ಆಗ್ತಾ ಇರುವಂಥದ್ದು ಒಂದು ರೀತಿ ವಾಹನ ಸವಾರರಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಾಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.